ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಯಾರಿಗೆಲ್ಲ ರೈತರಿಗೆ ಇನ್ನೂ ಕೂಡ ಹಣನ ಜಮಾ ಆಗಿಲ್ಲ, ಜಮಾ ಆಗದೇ ಇರುವಂಥ ರೈತರಿಗೆ ಹಣನ ಯಾವಾಗ ಜಮಾ ಆಗುತ್ತೆ? ವೀಕ್ಷಕರೇ, ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನಿದೆ. ತಮಿಳುನಾಡಿನ ಕೊಯಂಬತ್ತೂರಿನಿಂದ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ನವೆಂಬರ್ 19ನೇ ತಾರೀಕಿಗೆ ಬಿಡುಗಡೆ ಮಾಡಿದರು. ಇನ್ನೂ ಕೂಡ ನವೆಂಬರ್ 19ನೇ ತಾರೀಕು ಹಣನ ಬಿಡುಗಡೆ ಆದರೂ ಕೂಡ ಇನ್ನೂವರೆಗೂ ಕೂಡ ರೈತರ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಇನ್ನೂ ಹಣನ ಜಮಾ ಆಗಿಲ್ಲ ವೀಕ್ಷಕರೇ. ಹೀಗಾಗಿ ವೀಕ್ಷಕರೇ, ಯಾರಿಗೆಲ್ಲ ಹಣನ ಬಂದಿಲ್ಲ, ಬರದೇ ಇದ್ದಂಥವರಿಗೆ ಹಣನ ಯಾವಾಗ ಜಮಾ ಆಗುತ್ತೆ ತಮಗೆ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ಹಣ ಜಮಾ ಆಗಿರುವಂಥ ಯಾವ್ಯಾವ ಜಿಲ್ಲೆಗಳಿಗೆ ಹಣನ ಜಮಾ ಆಗಿದೆ ಅಂತ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರಿಗೆಲ್ಲ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಬರೋದಿಲ್ಲ ಅಂತ ಅದನ್ನು ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾವ ಕೆಲಸಗಳು ಕಡ್ಡಾಯವಾಗಿ ನೀವು ಮಾಡಲೇಬೇಕು, ಈ ಒಂದು ಹಣನ ಬರಬೇಕು ಅಂತಂದರೆ ಏನು ಕೆಲಸ ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ 21ನೇ ಕಂತಿನ ಯಾವ್ಯಾವ ಜಿಲ್ಲೆಗಳಿಗೆ ಹಣನ ಜಮಾ ಆಗಿದೆ ವಿತ್ ಪ್ರೂಫ್ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನಿದೆ ಅದು ಕಂಪ್ಲೀಟಾಗಿ ಈ ಕೆಲಸಗಳ ಕಡ್ಡಾಯವಾಗಿ ಮಾಡಿದಂಥವರಿಗೆ ಮಾತ್ರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಬರುವಂಥದ್ದು. ಮತ್ತು ಭಾಳಷ್ಟು ಅಂದರೆ ಕೆಲವೊಂದಿಷ್ಟು ಫಲಾನುಭವಿಗಳು ಏನಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ, ಕೆಲವೊಬ್ಬರಿಗೆ 20ನೇ ಕಂತಿನ ಕೂಡ ಬಂದಿಲ್ಲ. ಹೀಗಾಗಿ 20ನೇ ಕಂತಿನ ಬರದೇ ಇದ್ದಂಥ ರೈತರಿಗೆ 20ನೇ ಕಂತಿನ ಕೂಡ ಯಾವಾಗ ಜಮಾ ಆಗುತ್ತೆ ಅಂತ ಅದನ್ನು ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನರಿಗೆ 2 ತಿಂಗಳ ಹಣನ ಪೆಂಡಿಂಗ್ ಇದ್ದರೂ ಕೂಡ 1 ತಿಂಗಳ ಒಂದು ಹಣನ ಮಾತ್ರ ಜಮಾ ಆಗಿರುವಂಥದ್ದು. ಅಂತಂದರೆ 21ನೇ ಕಂತಿನ ಮಾತ್ರ ಜಮಾ ಆಗಿದೆ, 20ನೇ ಕಂತಿನ ಪೆಂಡಿಂಗ್ ಇರುವಂಥ ರೈತರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಅವರಿಗೆ ಯಾವಾಗ ಜಮಾ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ರೈತರು ಕೂಡ ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ವೀಕ್ಷಕರೇ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ವೀಕ್ಷಕರೇ, ಇವತ್ತಿನವರೆಗೂ ಕೂಡ ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಜಮಾ ಆಗಿದೆ, ದಯವಿಟ್ಟು ಜಮಾ ಆಗಿರುವಂಥವರು ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಜಿಲ್ಲೆನ ಎಂಟರ್ ಮಾಡಿ, ಯಾರಿಗೆಲ್ಲ ಜಮಾ ಆಗಿದೆ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ. ಇನ್ನು ಯಾರಿಗೆ ಜಮಾ ಆಗಿಲ್ಲ, ನಮಗೆ ಜಮಾ ಆಗಿಲ್ಲ ನಮ್ಮ ಜಿಲ್ಲೆಗೆ ಅಂತ ಜಿಲ್ಲೆನೂ ಕೂಡ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಬಗ್ಗೆ ತಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನಿದೆ. 9 ಕೋಟಿ ರೈತರಿಗೂ ಕೂಡ ಸುಮಾರು 18,000 ಕೋಟಿ ರೂಪಾಯಿ ಹಣನ ಬಿಡುಗಡೆ ಮಾಡಿರುವಂಥದ್ದು ನವೆಂಬರ್ 19ನೇ ತಾರೀಕು. ಇನ್ನೂ ಕೂಡ ಬಹಳಷ್ಟು ಜನರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಜಮಾ ಆಗಿಲ್ಲ. ಹೀಗಾಗಿ ವೀಕ್ಷಕರು, ಯಾವ ಕಾರಣಕ್ಕಾಗಿ ಜಮಾ ಆಗಿಲ್ಲ ಅಂತಂದರೆ ಟೆಕ್ನಿಕಲ್ ಇಶ್ಯೂವಿಂದ ಹಣನ ಜಮಾ ಆಗಿಲ್ಲ ಅಂತ ಮಾಹಿತಿನ ಕೂಡ ತಿಳಿಸಿರುವಂಥದ್ದು. ವೀಕ್ಷಕರೇ, ಕೆಲವೊಬ್ಬರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು, ನಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಜಮಾ ಆಗಿಲ್ಲ ಅಂತ ಕೇಳ್ತಾ ಇದ್ರು ವೀಕ್ಷಕರೇ. ಅದಕ್ಕೋಸ್ಕರ ಯಾರಿಗೆಲ್ಲ 21ನೇ ಕಂತಿನ ಜಮಾ ಆಗಿಲ್ಲ, ದಯವಿಟ್ಟು ಕೆಲವೊಬ್ಬರು ಕಮೆಂಟ್ ಮೂಲಕ ಏನಂತ ಮಾಹಿತಿನ ಕೇಳಿದ್ದಾರೆ ಅಂದರೆ, ನಮಗೆ ಮೆಸೇಜ್ ಬಂದಿದೆ ಹಣ ಬಂದಿಲ್ಲ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು. ವೀಕ್ಷಕರೇ, ಮೆಸೇಜ್ ಬಂದಿದೆ ನಿಮಗೆ ಹಣ ಬಂದಿಲ್ಲ ಅಂತಂದರೆ ಪ್ರತಿ ಬಾರಿಯೂ ಕೂಡ ಯಾವ ಒಂದು ಅಕೌಂಟಿಗೆ ಹಣನ ಬರ್ತಾ ಇತ್ತು ಅಂತಂದರೆ ಅದೇ ಅಕೌಂಟಿಗೆ ಹಣನ ಬಂದಿರುತ್ತೆ. ಜೊತೆಗೆ ವೀಕ್ಷಕರೇ, ಈ ರೀಸೆಂಟಾಗಿ 2 ತಿಂಗಳಿಂದನೇ ನಿಮ್ಮ ಒಂದು ಏನಾದರೂ ಹೊಸ ಅಕೌಂಟ್ಗಳನ್ನ ಓಪನ್ ಮಾಡಿದರೆ, ಹೊಸ ಅಕೌಂಟ್ಗಳನ್ನ ನೀವು ತೆಗೆದಿದ್ರಿ ಅಂತಂದರೆ ಆ ಒಂದು ಅಕೌಂಟಿಗೆ NPCI ಲಿಂಕ್ ಆಗಿರುತ್ತೆ. ಹೀಗಾಗಿ NPCI ಲಿಂಕ್ ಆಗಿರುವುದರ ಅಕೌಂಟಿಗೆ ನಿಮ್ಮ ಒಂದು ಹಣನ ಜಮಾ ಆಗಿರುತ್ತೆ ವೀಕ್ಷಕರೇ. ಆ ಒಂದು ಅಕೌಂಟ್ಗಳನ್ನು ಕೂಡ ಓಪನ್ ಮಾಡ್ಕೊಳ್ಳೋದು. ಯಾರೆಲ್ಲ ಈ ಒಂದು ರೀಸೆಂಟಾಗಿ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿದರೆ ಅಂಥವರು ಆ ಅಕೌಂಟ್ಗಳಿಗೆ ಹಣನ ಹೋಗಿರುತ್ತೆ. ದಯವಿಟ್ಟು ಆ ಒಂದು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಇನ್ನು ವೀಕ್ಷಕರು, ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಬರೋದಿಲ್ಲ ಅಂತಂದರೆ, ಈಗಾಗಲೇ ವೀಕ್ಷಕರೇ ಕಳೆದ ಬಾರಿ 20ನೇ ಕಂತಿನದಲ್ಲಿ 9.7 ಕೋಟಿ ರೈತರಿಗೆ ಈ ಒಂದು ಯೋಜನೆಯ ಲಾಭನ ಸಿಕ್ಕಿತ್ತು ವೀಕ್ಷಕರೇ. ಇವಾಗ 9 ಕೋಟಿ ರೈತರಿಗೆ ಮಾತ್ರ ಹಣನ ಬಿಡುಗಡೆ ಮಾಡಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ಭಾಳಷ್ಟು ರೈತ ಫಲಾನುಭವಿಗಳು ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು PM ಕಿಸಾನ್ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಂಥ ರೈತರಿಗೆ ಅನೇಕರು ಕೂಡ ಅನರ್ಹ ಫಲಾನುಭವಿಗಳದ್ದು ರದ್ದಾಗಿದೆ ವೀಕ್ಷಕರೇ. ಹೀಗಾಗಿ ರದ್ದಾಗಿರುವಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಅದು ಬರುವುದಿಲ್ಲ ವೀಕ್ಷಕರೇ. ಪ್ರತಿಯೊಬ್ಬರು ಕೂಡ ಹಣನ ಬರುವುದಿಲ್ಲ. ಯಾರದೆಲ್ಲ ಒಂದು ಅನರ್ಹರಿದ್ದಾರೆ, ಅವ್ರದ್ದು ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ ಅಂಥವ್ರಿಗೆ
ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಜಮಾ ಆಗುವುದಿಲ್ಲ ವೀಕ್ಷಕರಿಗೆ. ಸಂಪೂರ್ಣವಾಗಿ ತಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವೀಕ್ಷಕರೇ, ಭಾಳಷ್ಟು ಜನರು ಏನಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಅಂತಂದರೆ, ನಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದೆ 20ನೇ ಕಂತಿನ ಜಮಾ ಆಗಿಲ್ಲ, ಬರೀ 21ನೇ ಕಂತಿನ ಮಾತ್ರ ಜಮಾ ಆಗಿದೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ. ಇದ್ರ ಬಗ್ಗೆ ಹೇಳೋದಾದರೆ, ಸರ್ಕಾರದ ಕಡೆಯಿಂದ 21ನೇ ಕಂತಿನ ಬಿಡುಗಡೆ ಮಾಡಿದ ಮೇಲೆ ಟೆಕ್ನಿಕಲ್ ಇಶ್ಯೂವಿಂದ ಇದನ್ನೇ ಕೂಡ ಕರೆಕ್ಟಾಗಿ 21ನೇ ಕಂತಿನ ಕೂಡ ಇನ್ನೂ ಜಮಾ ಆಗಿಲ್ಲ ವೀಕ್ಷಕರೇ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 20ನೇ ಕಂತಿನ ಯಾರಿಗೆಲ್ಲ ಬಂದಿಲ್ವೋ ಅಂಥವರು ನಿಮ್ಮದು KYC ಲ್ಯಾಂಡ್ ಸೀಡಿಂಗ್ ಮತ್ತು NPCI ಲಿಂಕ್ ಆದರೂ ಕೂಡ ಮತ್ತು ನಿಮಗೆ FTO ಅಪ್ರೂವ್ಡ್ ಆದರೂ ಕೂಡ ಇನ್ನೂ ಕೂಡ ನಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಇವೆಲ್ಲವೂ ಕೂಡ ಕರೆಕ್ಟಾಗಿ ಕಂಪ್ಲೀಟಾಗಿ ಇತ್ತು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ಎಲ್ಲರೂ ಕೂಡ ನೀವು ವೇಟ್ ಮಾಡಿ ವೀಕ್ಷಕರೇ. ಏನು ಕೇಂದ್ರದಿಂದ ಹಣನ ಬಿಡುಗಡೆ ಆಗಿದ ಮೇಲೆ ಸರ್ವರ್ ಇಶ್ಯೂಯಿಂದ ಭಾಳಷ್ಟು ಜನರದ್ದು ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಕೂಡ ಆಗಿರುವಂಥದ್ದು. ಹೀಗಾಗಿ ಟ್ರಾನ್ಸಾಕ್ಷನ್ ಯಾರ್ದೆಲ್ಲ ಒಂದು ಕ್ಯಾನ್ಸಲ್ ಆಗಿದೆ, ಕ್ಯಾನ್ಸಲ್ ಆಗಿರುವಂಥವ್ರ ರೈತರು ಏನಿದ್ದಾರೆ, ರೈತರದ್ದು ಯಾರ್ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗಿದೆ ಅಂಥ ರೈತರಿಗೆ ಇನ್ನೂ 1 ವಾರ ಅಥವಾ 15 ದಿನಗಳ ಒಳಗಾಗಿ ಜಮಾ ಆಗುತ್ತೆ ಅಂತ ಬಂದಿರತಕ್ಕಂಥ ಕೇಂದ್ರದ ಮೂಲಗಳಿಂದ ಮಾಹಿತಿಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಜಮಾ ಆಗಿಲ್ಲ, ದಯವಿಟ್ಟು ವೇಟ್ ಮಾಡಿ, ನಿಮಗೂ ಕೂಡ ಜಮಾ ಹೋಗುತ್ತೆ. ಇನ್ನು ವೀಕ್ಷಕರೇ, ಇವತ್ತು ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ತಮಗೆ ಈಗಾಗಲೇ ಜಮಾ ಆಗಿರುವಂಥ ಜಿಲ್ಲೆಗಳು ಕೂಡ ವಿತ್ ಪ್ರೂಫ್ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ವೀಕ್ಷಕರೇ. ನೀವು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರಲ್ಲಿ, ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ವಿಜಯಪುರ ಜಿಲ್ಲೆಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ವೀಕ್ಷಕರು ನೋಡ್ಕೊಳ್ಬೋದು. ಯಾದಗಿರಿ ಜಿಲ್ಲೆಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಬೀದರ್ ಜಿಲ್ಲೆಗೆ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಸಂಪೂರ್ಣವಾಗಿ ಜಸ್ಟ್ ನಮಗೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ನೋಡ್ಕೊಳ್ಬೋದು, ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನವರೆಗೂ ಕೂಡ ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಜಮಾ ಆಗಿದೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬಂದಿಲ್ಲ ಅಂತಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮದು ಎಲ್ಲವೂ ಕೂಡ ಕರೆಕ್ಟ್ ಇತ್ತು, ನಿಮಗೆ 2-3 ಕಂತು ಕೂಡ ಬಂದಿಲ್ಲ ನಮಗೆ ಅಂತ ಕೆಲವೊಬ್ಬರು ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ವೀಕ್ಷಕರೇ. ನಿಮಗೆ 2-3 ತಿಂಗಳಿಂದ ಒಂದು ಏನು 2-3 ಕಂತು ಏನಿದೆ, 2-3 ಕಂತಿನಿಂದ ಅವನು ಹಣನ ಜಮಾ ಆಗಿಲ್ಲ, ಬರ್ತಾ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಏನು ನಿಮ್ಮದು ರಿಜಿಸ್ಟ್ರೇಷನ್ ಇರುತ್ತೆ, ರಿಜಿಸ್ಟ್ರೇಷನ್ನ ಮತ್ತು ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟು ಎಲ್ಲವೂ ಕೂಡ ತೆಗೆದುಕೊಂಡು ಹೋಗಿ, ನಿಮ್ಮ ಒಂದು ಪಹಣಿಗೆ ಆಧಾರ್ ಲಿಂಕ್ ಇರುವಂಥ ಪಹಣಿನೂ ಕೂಡ ತೆಗೆದುಕೊಂಡು ಹೋಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಅಲ್ಲಿ ಯಾವ ಕಾರಣಕ್ಕಾಗಿ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಜಮಾ ಆಗಿಲ್ಲ ಮತ್ತು ಕಳೆದ 2-3 ತಿಂಗಳಿಂದ 2-3 ಕಂತುಗಳಿಂದ ನಿಮಗೆ ಏನು ಹಣ ಜಮಾ ಆಗ್ತಾಯಿಲ್ಲ, ಯಾಕೆ ಜಮಾ ಆಗ್ತಾಯಿಲ್ಲ ಅಂತ ಎಲ್ಲವೂ ಕೂಡ ಸಂಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತಾರೆ. ಮತ್ತು ನಿಮ್ಮ ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡ್ತಾರೆ. ಅನೇಕರದ್ದು ಅನರ್ಹರು ಯಾರಿದ್ದಾರೆ ಅಂಥವ್ರದ್ದು ಕ್ಯಾನ್ಸಲ್ ಆಗಿದೆ ವೀಕ್ಷಕರು. ಯಾಕೆ ಅಂತಂದರೆ, ಯಾರೆಲ್ಲ ಒಂದು ಆದಾಯ ತೆರಿಗೆಗಳನ್ನು ಕಟ್ತಾ ಇದ್ದಾರೆ, ಒಂದು ಕುಟುಂಬದಲ್ಲಿ ಇಬ್ಬಿಬ್ಬರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ, ಮತ್ತು ಸರ್ಕಾರಿ ನೌಕರಲ್ಲಿದ್ದರೆ ಮತ್ತು ಆದಾಯ ತೆರಿಗೆಗಳನ್ನು ಕಟ್ತಕ್ಕಂಥವ್ರು ಕೂಡ ಎಲ್ಲರೂ ಕೂಡ ಅನೇಕ ಕಾರಣಗಳಿಂದ ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಏನಿದೆ ರೂಲ್ಸ್ ಮತ್ತು ಗೈಡ್ಲೈನ್ಸ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ನೀವು ಫಾಲೋ ಮಾಡಿಲ್ಲ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನದ ಜೊತೆಗೆ ನಿಮ್ಮದು ರಿಜಿಸ್ಟ್ರೇಷನ್ ಕೂಡ ಒಂದು ಕ್ಯಾನ್ಸಲ್ ಆಗಿರುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ನಿಮಗೆ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನ ಬರ್ತಾ ಇರಲಿಲ್ಲ, ಮತ್ತು 2-3 ಕಂತುಗಳಿಂದ ಹಣನೂ ಕೂಡ ಬರ್ತಿಲ್ಲ ಅಂತಂದರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ, ನೀವೇನಾದರೂ ಕೇಂದ್ರ ಸರ್ಕಾರದ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ರೂಲ್ಸ್ಗಳನ್ನು ಗೈಡ್ಲೈನ್ಸ್ಗಳನ್ನು ನೀವೇನಾದರೂ ಫಾಲೋ ಮಾಡಿಲ್ಲ ಅಂತಂದರೆ ನಿಮಗೆ ಖಂಡಿತವಾಗಿಯೂ ನಿಮ್ಮೊಂದು ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಆಗಿರುತ್ತೆ ವೀಕ್ಷಕರೇ. ಒಂದು ಸಾರಿ ನೀವು ಎಲ್ಲವೂ ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು. ಮತ್ತು ನಿಮಗೆ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಸಂಪೂರ್ಣವಾಗಿ ವಿತ್ ಪ್ರೂಫ್ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.